ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರು ಟು ಬೆಳಗಾವಿಗೆ ಶಿಫ್ಟ್ ಆಗಿದೆ ಕುರ್ಚಿ ಕದನ. ಮುಖ್ಯಮಂತ್ರಿಯ ಪುತ್ರನ ಹೇಳಿಕೆ ಮತ್ತೆ ಮತ್ತೆ ಚರ್ಚೆಗೆ ಒಳಪಟ್ಟಿದೆ. ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿ ಕದನ. ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಇದೀಗ ಸಿಎಂ ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಹೀಗಂತ ಮತ್ತೆ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಎಲ್ಲ ಅವ್ರ ಹೇಳಿಕೆ ಮುಜುಗರ ತರ್ತಾ ಇದೆ. ಅವ್ರಿಗೂ ನೋಟಿಸ್ ಕೊಡ್ಬೇಕನ್ನೋ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ನಿಮ್ಮದೇ ಶಾಸಕರು. ಈಗ ಸೈಡ್ ಅಣ್ಣ, ಸ್ವಲ್ಪ ಮುಂದೆ 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 ಈಗ ಸ್ವಲ್ಪ ಸರ್, ಎಲ್ಲ ಅವ್ರ ಹೇಳಿಕೆ ಮುಜುಗರ ತರ್ತಾ ಇದೆ. ಅವ್ರಿಗೂ ನೋಟಿಸ್ ಕೊಡ್ಬೇಕನ್ನೋ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ನಿಮ್ಮದೇ ಶಾಸಕರು. ಈಗ ಸೈಡ್ ಅಣ್ಣ, ಸ್ವಲ್ಪ ಮುಂದೆ 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 ಈಗ ಸ್ವಲ್ಪ ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ಸರ್. ಎಲ್ಲ ಅವ್ರ ಹೇಳಿಕೆ ಮುಜುಗರ ತರ್ತಾ ಇದೆ. ಅವ್ರಿಗೂ ನೋಟಿಸ್ ಕೊಡ್ಬೇಕನ್ನೋ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ನಿಮ್ಮದೇ ಶಾಸಕರು. ಈಗ ಸೈಡ್ ಅಣ್ಣ, ಸ್ವಲ್ಪ ಮುಂದೆ 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 ಈಗ ಸ್ವಲ್ಪ ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ಹೈಕಮಾಂಡ್ ಹೇಳಿದ್ರೆ ಮಾತ್ರ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಪದೇ ಪದೇ ಸಿಎಂ ಏನೋ ಹೈಕಮಾಂಡ್ ಹೇಳಿದಕ್ಕೆ ಬದ್ಧ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರೆ. ಆದರೆ ಪುತ್ರ ಪದೇ ಪದೇ ಹೇಳಿಕೆ ಕೊಡ್ತಾ ಇರೋ ಬಗ್ಗೆ ಏನು ಹೇಳ್ತಿಲ್ವಲ್ಲ? ಖಂಡಿತ, ಯಾಕಂದ್ರೆ ಅವ್ರ ಪುತ್ರನ ಹೇಳಿಕೆ ಹಿನ್ನೆಲೆಯಲ್ಲೇ ಮತ್ತೆ ಅವ್ರು ಇವತ್ತೊಂದು ಕ್ಲಾರಿಫಿಕೇಶನ್ ಕೊಟ್ಟಿರುವಂಥದ್ದು. ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ಅನ್ನುವಂಥದ್ದು. ಅಂದರೆ ಹೈಕಮಾಂಡ್ ಕೊಡುವಂಥ ತೀರ್ಪಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಆದರೆ ಅವರ ಪುತ್ರ ಮಾತ್ರ ಈ ವಿಚಾರ ಕೇಳಿಸ್ಕೊಂಡ ನಂತರ, ಯಾಕಂದರೆ ಮೊದಲಿಂದಲೂ ಸಿಎಂ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಯತೀಂದ್ರ ಅವರು ಅದನ್ನೇ ಹೇಳಿದ್ರೆ ಮತ್ತೆ ಹೇಳ್ತಾ ಇರುವಂಥದ್ದು, ನನ್ನ ತಂದೆ 5 ವರ್ಷ ಇರ್ತಾರೆ ಅಧಿಕಾರದಲ್ಲಿ, ಅವರು ಸಿಎಂ ಆಗಿರ್ತಾರೆ ಅನ್ನುವಂಥದ್ದು ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅನ್ನುವಂಥ ವಿಚಾರನ ಅವರು ಇವತ್ತು ಹೇಳಿರೋದ್ರಿಂದ ಸಹಜವಾದ ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಆದರೆ ಸಿಎಂ ಮಾತನ್ನ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಸಹಜವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ಅಂತಿಮವಾಗಿರುತ್ತೆ, ಅಲ್ಲಿ ಅದರಿಂದ ಮುಂದೆ ಬೇರೆ ಮಾತುಗಳಿಲ್ಲ ಅನ್ನುವಂಥದ್ದು. ಆದರೆ ಸಿಎಂ ಈಗ ಹೇಳಿದ್ರು ಕೂಡ ಅವರ ಪುತ್ರ ಮತ್ತೆ ಇನ್ಯಾವಾಗ ವಿಚಾರವನ್ನೇ ಪ್ರಸ್ತಾಪಿಸ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ. ಯಾಕಂದ್ರೆ ಅಧಿವೇಶನ ಆರಂಭವಾದ ನಂತರ ಕಳೆದ ಇಷ್ಟದಿಂದಲೇ 3 ಬಾರಿ ಅವ್ರು ಹೇಳಾಯ್ತು ಈ ವಿಚಾರವನ್ನ. ಹಾಗಾಗಿ 3 ಬಾರಿ ಇದೇ ವಿಚಾರ ಹೇಳಿದ್ದಾರೆ ಅಂದ್ರೆ ಅವರು ಒಂದಕ್ಕೆ ಸ್ಟಿಕಾನ್ ಆದಂತೆ ಕಾಣಿಸ್ತಾ ಇದೆ. ಆದರೆ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಟಿಕಾನ್ ಆಗಿಲ್ಲ. ಅವ್ರು ಹೇಳ್ತಾ ಇರುವಂಥದ್ದು ಸಹಜವಾಗಿ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೋ ಅದರಂತೆ ನಡೆದುಕೊಳ್ತೀರಿ ಅನ್ನುವಂಥದ್ದು. ಹಾಗಾಗಿ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಸಿಎಂ DCM ಅವ್ರನ್ನ ಕರೆಸಿ ಮಾತಾಡ್ತಾರೆ ಅನ್ನುವಂಥ ವಿಚಾರ ಕೂಡ ಇರೋದ್ರಿಂದ ಅಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕಾರಿ. ಅದೆಲ್ಲದರ ಮಧ್ಯದಲ್ಲಿ ಬೇರೆ ನಾಯಕರುಗಳು ಸುಮ್ಮನಾದ್ರು, ಯತೀಂದ್ರ ಅವರು ಸುಮ್ಮನಾಗ್ತಾ ಇಲ್ಲ ಅನ್ನುವಂಥ ಅಪಸ್ವರ ಕೂಡ ಕೇಳಿ ಬರ್ತಾ ಇದೆ. ಆದರೆ ಏನೇ ಆದ್ರೂ ಕೂಡ ನನ್ನ ಸ್ಟ್ಯಾಂಡ್ ಇದೆ ಅನ್ನುವಂಥ ನಿರ್ಧಾರಕ್ಕೆ ಯತೀಂದ್ರ ಅವರು ಬಂದಂತೆ ಕಾಣಿಸ್ತಾ ಇದೆ. ದಿವ್ಯಜ್ಯೋತಿ, ಸುಕೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು 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 ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು